ಕೆಡಿ ರಿಲೀಸ್ ಆಯ್ತು. ಟಾಕ್ಸಿಕ್ ಪೋಸ್ಟ್‌ಪೋನ್ ಆಯ್ತು. ಸೊ, ಇದೇ ರೀತಿ ನಮ್ಮ ಸ್ಯಾಂಡಲ್‌ವುಡ್‌ನಲ್ಲಿ ಯಾವೆಲ್ಲ ಅಪ್ಡೇಟ್‌ಗಳಿದಾವೆ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್‌ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಮೊದಲಿಗೆ ಕೆವಿಎನ್ ಪ್ರೊಡ್ಯೂಸ್ ಮಾಡಿರುವಂತಹ ಕೆಡಿ ಸಿನಿಮಾ ಅಂತೂ ರಿಲೀಸ್ ಆಗಿದೆ. ಸೊ, ನಾನು ಈ ಸಿನಿಮಾನ ನೋಡಿದ್ದಾಯ್ತು. ಇನ್ನೂ ಯಾರು ಈ ಸಿನಿಮಾನ ನೋಡಿಲ್ಲ, ಹೋಗಿ ನಿಮ್ಮ ನಿಯರೆಸ್ಟ್ ಥಿಯೇಟರಲ್ಲಿ ಸಿನಿಮಾನ ನೋಡಿ. ಸೆಕೆಂಡ್ ಒನ್, ಟಾಕ್ಸಿಕ್ ಪೋಸ್ಟ್‌ಪೋನ್. ರಾಕಿಂಗ್ ಸ್ಟಾರ್ ಯಶ್ ಅವರು ಬರೆದು, ಆಕ್ಟ್ ಮಾಡಿ ಅಂಡ್ ಪ್ರೊಡ್ಯೂಸ್ ಕೂಡ ಮಾಡ್ತಿರುವಂತಹ ಸಿನಿಮಾ ಟಾಕ್ಸಿಕ್. ಈ ಸಿನಿಮಾ ಜೂನ್ 4ನೇ ತಾರೀಕರಂದು ವರ್ಲ್ಡ್ ವೈಡ್ ರಿಲೀಸ್ ಆಗಬೇಕಾಗಿತ್ತು. ಬಟ್ ಈ ಸಿನಿಮಾ ಆ ಡೇಟ್‌ಗೆ ಬರ್ತಿಲ್ಲ. ಈ ವಿಷಯ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಏನಪ್ಪಾ ರೀಸನ್ ಅಂತ ಅಂದ್ರೆ, ಗ್ಲೋಬಲ್ ರಿಲೀಸ್ ಮಾಡುವಂತ ಉದ್ದೇಶದಿಂದ ಈ ಸಿನಿಮಾ ಮುಂದೆ ಹೋಗಿದೆ. ಅಂಡ್ ಈ ಸಿನಿಮಾ ಕಂಪ್ಲೀಟ್ ಆಗಿದ್ದು ಆದಷ್ಟು ಬೇಗ ಗ್ಲೋಬಲ್ ರಿಲೀಸ್ ಡೇಟ್‌ನ ಅನೌನ್ಸ್‌ಮೆಂಟ್ ಮಾಡ್ತಾರಂತೆ. ಸೊ, ಈ ಒಂದು ಡಿಸಿಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್‌ನಲ್ಲಿ ತಿಳಿಸಿ. ಸೊ, ನೆಕ್ಸ್ಟ್ ಬೇಲ್. ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಸಾಲು ಸಾಲಾಗಿ ಸಿನಿಮಾನ ಮೊದಲಿಂದಾನು ಸ್ಯಾಂಡಲ್‌ವುಡ್‌ಗೆ ಕಂಟಿನ್ಯೂಯಸ್ ಆಗಿ ಕೊಡ್ತಾನೆ ಬಂದಿದ್ದಾರೆ. ಬಟ್ ಪ್ರೆಸೆಂಟ್ ಇವಾಗ್ಲೂ ಕೂಡ ಅವರ ಲೈನ್ಸ್ ಅಪ್ ದೊಡ್ಡದಾಗೆ ಇದೆ. ಇದರ ಮಧ್ಯೆನೂ ಕೂಡ ಮತ್ತೆ ಒಂದು ಹೊಸ ಸಿನಿಮಾನ ಅನೌನ್ಸ್‌ಮೆಂಟ್ ಮಾಡಿದ್ದಾರೆ. ಅದೇ ಬೇಲ್. ಇದನ್ನ ಪ್ರೊಡ್ಯೂಸ್ ಮಾಡ್ತಿರೋದು ಕೆವಿಎನ್ ಸಂಸ್ಥೆಯವರೇ. ಅಂಡ್ ಇದನ್ನ ಬರೆದು ನಿರ್ದೇಶನ ಮಾಡ್ತಿರೋದು ಪವನ್ ಒಡೆಯರ್ ಅವರು. ಸೊ, ಇದೇ ರೀತಿ ನಮ್ಮ ಶಿವಣ್ಣ ಅವರು ಕನ್ನಡ ಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆ ಹೀಗೆ ಮುಂದುವರಿತಾ ಇರಲಿ ಅಂತ ಬಯಸ್ತೀನಿ. ಸೊ, ನೆಕ್ಸ್ಟ್ ಒನ್, ಮೋಡ ಕವಿದ ವಾತಾವರಣ. ಸಿಂಪಲ್ ಸುನಿ ಅವರು ಬರೆದು ನಿರ್ದೇಶನ ಮಾಡ್ತಿರುವಂತಹ ಸಿನಿಮಾ. ಇವರ ಪ್ರೀವಿಯಸ್ ಸಿನಿಮಾ ಗತವೈಭವ ಸಕ್ಸಸ್ ಆದ್ಮೇಲೆ ಮತ್ತೊಂದು ಹೊಸ ಕಥೆ ತೆರೆಗೆ ಬರ್ತಿದೆ. ಯಾವಾಗಪ್ಪ ಅಂತ ಅಂದ್ರೆ 26/6/2026. ಸೊ, ನೆಕ್ಸ್ಟ್ ಮಂತ್‌ನಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸೊ, ಫಿಫ್ತ್ ಒನ್, ಮ್ಯಾಂಗೋ ಪಚ್ಚ. ಸಂಚಿತ್ ಸಂಜೀವ್ ಅವರು ಮೇನ್ ಲೀಡಲ್ಲಿ ಕಾಣಿಸ್ಕೊಂಡು, ಪ್ರಿಯಾ ಮೇಡಮ್ ಮತ್ತು ಕೆಆರ್‌ಜಿ ಸ್ಟುಡಿಯೋಸ್ ಅವರು ಪ್ರೊಡ್ಯೂಸ್ ಮಾಡಿ, ವಿವೇಕ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ ಮ್ಯಾಂಗೋ ಪಚ್ಚ. ಸೊ, ಈ ಸಿನಿಮಾ ಜೂನ್ 5ನೇ ತಾರೀಕು ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಸೊ, ಆಲ್ ದ ಬೆಸ್ಟ್ ಹೇಳೋಣ ಎಂಟೈರ್ ಟೀಮ್‌ಗೆ. ಸೊ, ಸಿಕ್ಸ್ತ್ ಒನ್, ಪೆದ್ದಿ. ಎಲ್ಲ ಅನ್ಕೊಂಡಂಗೆ ಆಗಿದ್ರೆ 4th ಜೂನ್‌ಗೆ ನಮ್ಮ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು. ಓಕೆ, ಆಗೋದೆಲ್ಲ ಒಳ್ಳೆದಕ್ಕೆ. ಬಟ್ ಇವಾಗ ಆ ಡೇಟ್‌ಗೆ ರಾಮ್ ಚರಣ್ ಅವರ ಪೆದ್ದಿ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾದ ಒಂದು ಮುಖ್ಯ ಪಾತ್ರದಲ್ಲಿ ನಮ್ಮ ಶಿವಣ್ಣ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಸೆವೆಂತ್ ಒನ್, ಶ್ರೀನಿಧಿ ಬೆಂಗಳೂರು. ರೀಸೆಂಟ್ ಆಗಿ ಜೆರಾಕ್ಸ್ ಅನ್ನೋ ವೆಬ್ ಸೀರೀಸ್ ಪ್ರೀಮಿಯರ್ ಆಗ್ತಿದೆ. ನನ್ಗೆ ತುಂಬಾ ಇಷ್ಟ ಆಗಿತ್ತು ಅಂಡ್ ನಾನು ಅದನ್ನ ರಿವ್ಯೂ ಕೂಡ ಮಾಡಿದ್ದೆ. ಸೊ, ಅದನ್ನ ಡೈರೆಕ್ಟ್ ಮಾಡಿದಂತಹ ಶ್ರೀನಿಧಿ ಬೆಂಗಳೂರು ಅವರು ಬರೆದು ನಿರ್ದೇಶನ ಮಾಡ್ತಿರುವಂತಹ ಅಪ್ಕಮಿಂಗ್ ಮೂವಿ ಹೆಸರು ಬಂದು ವಿಡಿಯೋ ಅಂತ. ಈ ಒಂದು ಸಿನಿಮಾದ ರಿಲೀಸ್ ಡೇಟ್‌ನ ಆದಷ್ಟು ಬೇಗ ಅನೌನ್ಸ್‌ಮೆಂಟ್ ಮಾಡ್ತಾರಂತೆ. ಅಂದ್ರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಈ ಸಿನಿಮಾನ ನಾವು ನೋಡ್ಬೋದು. ಈ ಟೀಮಿಂದ ಒಂದು ಟೀಸರ್‌ನ ಕೂಡ ಬಿಟ್ಟಿದ್ರು. ಇಂಪ್ರೆಸಿವ್ ಆಗಿತ್ತು. ನೋಡೋಣ ಅಪ್ಕಮಿಂಗ್ ಪ್ರಮೋಷನಲ್ ಕಂಟೆಂಟ್ ಹೇಗಿರ್ತವೆ ಅಂತ. ನೆಕ್ಸ್ಟ್ ಒನ್, ಈಡಿಯಟ್. ರಾಣಾ ಅವರ ಅಪ್ಕಮಿಂಗ್ ಸಿನಿಮಾ. ಏಕಲವ್ಯ ಮತ್ತೆ ಕಳೆದ ವರ್ಷ ಹಿಟ್ ಲಿಸ್ಟ್‌ನಲ್ಲಿ ಸೇರ್ಕೊಂಡಿರುವಂತಹ ಏಳುಮಲೆ. ಈ ಸಿನಿಮಾಗಳ ನಂತರ ಮತ್ತೊಂದು ಲವ್ ಕಾನ್ಸೆಪ್ಟ್ ಜೊತೆಗೆ ರಾಣಾ ಅವರು ಬರ್ತಿದ್ದಾರೆ. ಅದೇ ಈಡಿಯಟ್ ಸಿನಿಮಾ. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋದು ರಕ್ಷಿತಾ ಪ್ರೇಮ್ ಅವರು. ನೆಕ್ಸ್ಟ್ ಒನ್, ಬೃಂದ ವಿಹಾರಿ. ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರ ಅಪ್ಕಮಿಂಗ್ ಮೂವೀಸ್‌ನಲ್ಲಿ ಮೇ ಬಿ ಇದೇ ಬೇಗ ಬರ್ಬೋದು. ಈ ಸಿನಿಮಾದಿಂದ ಮೊದಲು ಒಂದು ಸಾಂಗ್‌ನ ರಿಲೀಸ್ ಮಾಡಿದ್ರು. ಚೆನ್ನಾಗಿತ್ತು ಸಾಂಗ್. ಸೊ, ಇವತ್ತು ಈ ಸಿನಿಮಾದ 2ನೇ ಸಾಂಗ್ ರಿಲೀಸ್ ಆಗ್ತಿದೆ. ಹೀಗೆ ಅಪ್ಡೇಟ್‌ಗಳು ಬರ್ತಿದ್ರೆ ಈ ಸಿನಿಮಾನ ಈ ವರ್ಷದಲ್ಲೇ ಕಣ್ತುಂಬ್ಕೋಬಹುದು. ನೋಡೋಣ. ಸೊ, 10th ಒನ್, ಬಡವ ರಾಸ್ಕಲ್ ಜೋಡಿ ರಿಪೀಟ್. ಡಾಲಿ ಧನಂಜಯ್ ಮತ್ತು ಶಂಕರ್ ಗುರು ಅವರ ಕಾಂಬಿನೇಷನ್‌ನಲ್ಲಿ ಬಂದಿದ್ದಂತಹ ಬಡವ ರಾಸ್ಕಲ್ ಸಿನಿಮಾ ಸೌಂಡ್ ಮಾಡಿತ್ತು. ಸೊ, ಇವಾಗ ಮತ್ತೆ ಆ ಕಾಂಬಿನೇಷನ್‌ನಲ್ಲಿ ಮತ್ತೊಂದು ಸಿನಿಮಾ ಬರ್ತಿದೆ. ಅದೇ ಅಣ್ಣ ಫ್ರಮ್ ಮೆಕ್ಸಿಕೋ. ಸೊ, ರೀಸೆಂಟ್ ಆಗಿ ಈ ಸಿನಿಮಾದಿಂದ ಟೀಸರ್‌ನ ಬಿಟ್ಟಿದ್ದಾರೆ. ಸೊ, ಯಾರಾದ್ರೂ ನೋಡಿಲ್ಲ ಅಂದ್ರೆ ಯೂಟ್ಯೂಬ್‌ನಲ್ಲಿ ಅವೈಲೇಬಲ್ ಇದೆ. ಹೋಗಿ ನೋಡಿ. ಸೊ, ಇವಿಷ್ಟು ನನ್ನತ್ರ ಇದ್ದಂತಹ ವಿಷಯಗಳು. ಸೊ, ಇದ್ರಲ್ಲಿ ಯಾವ್ದಾದ್ರೂ ಮಿಸ್ ಆಗಿದ್ರೆ ಕಮೆಂಟ್‌ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್.